ಅನ್ಸುತ್ತೆ. ಫೈನಲಿ 1000 ಸಬ್ಸ್ಕ್ರೈಬರ್ಸ್. ಇದಕ್ಕೇನಂತಾರೆ, ಇದು ಬಿಸಿಬೇಳೆ ಬಾತಾ. ಬ್ಯಾಂಗ್ಳೂರಲ್ಲಿ ತುಂಬ ಇಷ್ಟ ಆಗೋದೇನಪ್ಪ ಅಂದರೆ ನನಗೆ. ಸೊ ಈ ಒಂದು ವ್ಲಾಗಲ್ಲಿ ನಾನು ಏನಪ್ಪ ಪಾಠ ಕಲಿತೆ ಅಂದರೆ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ನಾನು ಎದ್ದು ನೋಡಿದ ತಕ್ಷಣ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟೆ ನೋಡಿಬಿಟ್ಟು. ಎಷ್ಟೋ ಲೈಕ್ 2 ಇಯರ್ಸ್ ಪ್ರಯತ್ನ ಅನಿಸುತ್ತೆ. ಫೈನಲಿ 1000 ಸಬ್ಸ್ಕ್ರೈಬರ್ಸ್. ಇದು ಬರೀ ಶಾರ್ಟ್ಸ್ ವೀಡಿಯೋಸಿಂದನೇ ನನಗೆ ಬಂದಿರೋದು. ಆ್ಯಂಡ್ ನಾನು ಡಿಸೈಡ್ ಮಾಡಿದ್ದೀನಿ ಇನ್ನು ಮುಂದೆ ನಾನು ಲಾಂಗ್ ಫಾರ್ಮ್ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವು ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಇಷ್ಟಪಡ್ತಾಯಿರಿ ಆಯಿತಾ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಯಾಕಪ್ಪ ಅಂದರೆ ಇಲ್ಲಿ ಮಿರರ್ ಇದೆ. ಕಿಚನ್ ರೂಮ್ ಎಲ್ಲ ತುಂಬ ಖಾಲಿ ಹೊಡಿತಿದೆ, ಯಾರೂ ಇಲ್ಲ. ಫೆಸ್ಟಿವಲ್ ಅಲ್ವಾ, ಎಲ್ಲ ಹಬ್ಬಕ್ಕಂತ ಹೋಗಿದ್ದಾರೆ. ನಮ್ಮ ಪಿ ಜಿಲಿ ಏನು ಮಾಡಿದ್ದಾರೆ ನೋಡೋಣ. ಮಮ್ಮಿ ಬಿಸಿ ಬಿಸಿ ಇದೆ. ಮೈ ಗಾಡ್, ಏನಿದೆ ಇದಕ್ಕೇನಂತಾರೆ, ಪಾಯಸ ಥರ ಇದೆ ಇದು. ಇದೆಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕರಾವಳಿ ಸೈಡ್ ಇದ್ದು ಎಲ್ಲ ನಮಗೆ ಗೊತ್ತಿಲ್ಲ ಅಷ್ಟು. ಮೋಸ್ಟ್ಲಿ ಇದು ಬಿಸಿಬೇಳೆ ಬಾತ್ ಅನ್ಸುತ್ತೆ. ಯಾಕಂದರೆ ಇದು ನಾನು ಲಾಸ್ಟ್ ಟೈಮ್ ಪಿ ಜಿ ನೋಡಿದ್ದೆ. ನೋಡಿ, ಬಿಸಿಬೇಳೆ ಬಾತ್ ಇದು ಪಕ್ಕ. ಇದು ಬಿಸಿಬೇಳೆ ಬಾತಾ, ಪೊಂಗಲ. ಓಕೆ ಓಕೆ, ಪೊಂಗಲ್ ಗೈಸ್, ಇದು ಪೊಂಗಲ್ ಅಂತೆ. ನಾನು ಬಿಸಿಬೇಳೆ ಬಾತ್ ಅಂತಿದ್ದೀನಿ. ಹೆಸ್ರು ಗೊತ್ತಿಲ್ಲ, ಆದರೂ ತಿಂತಾ ಇದ್ದೀನಿ ನೋಡಿ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಗೊತ್ತಾಗಲ್ಲ ಅಂದರೆ ಪೊಂಗಲ್ ಹೆಂಗಿರುತ್ತೆ, ಬಿಸಿಬೇಳೆ ಬಾತ್ ಹೆಂಗಿರುತ್ತೆ ಗೊತ್ತಿಲ್ಲ. ರೈಸ್ ಇರುತ್ತೆ, ಸಾಂಬಾರು ಥರ ಮಿಕ್ಸ್ ಆಗಿರುತ್ತೆ, ಅಷ್ಟೇ ಗೊತ್ತು. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ನನಗೆ ಇಲ್ಲಿ ಬರೋದಂದರೆ. ನೋಡಿ ಎಷ್ಟು ಚೆನ್ನಾಗಿದೆ ಮಿರರೆಲ್ಲ, ಸೊ ಕ್ಯೂಟ್. ಬ್ಯಾಂಗ್ಳೂರಲ್ಲಿ ತುಂಬ ಇಷ್ಟ ಆಗೋದೇನಪ್ಪ ಅಂದರೆ ನನಗೆ ವೆದರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ವೆದರ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ನಾವು ಮನೆಯಲ್ಲೆಲ್ಲ ಇರಬೇಕಾದ್ರೆ ಲೈಕ್ ಇವಾಗ ಗೊತ್ತಲ್ವ, ಜಾಸ್ತಿ ಬಿಸಿಲೆಲ್ಲ ಇದ್ದರೆ ತುಂಬ ಟಯರ್ಡ್ ಆಗುತ್ತೆ, ಇದರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ವೆದರ್ಗೆ ಸ್ಟ್ರೆಸ್ ಅನ್ಸಲ್ಲ, ಖುಷಿಯಾಗಿರ್ತೀವಿ. ಈ ಥರ ಒಂದು ವೆದರ್ ಇದ್ದರೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾಡಿದ್ದಾರೆ ನೋಡೋಣ, ಬನ್ನಿ ಊಟಕ್ಕೆ. ಅನ್ನ ಸಾಂಬಾರು. ಹಾಂ, ಅದು ತಿನ್ನಲ್ಲ ನಾನು. ನಮ್ಮ ಮನೇಲಿ ಆ್ಯಕ್ಚುಲಿ ಆಗತ್ತೆ ಆಯಿತಾ, ಅದು ಚೆನ್ನಾಗಿರುತ್ತೆ. ಅಂದರೆ ಅದು ತುಂಬ ಊರಲ್ಲೆಲ್ಲ ಹಂಗೆ ಅಲ್ವಾ, ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಇಲ್ಲಿ ಅವರು ಸೇರಿ ಯಾವಾಗ ತಂದಿರ್ತಾರೋ ಗೊತ್ತಿಲ್ಲ. ಊಟ ಆಯ್ತಾ ನಿಮ್ಮದು? ಹಪ್ಳ ಇಟ್ಟವ್ರಾ? ಎಲ್ಲಿಟ್ಟವ್ರೆ? ಇಲ್ಲಿ ಯಾಕಿಡಲ್ಲ ಅವರು, ಜಾಸ್ತಿ ತೊಗೊತೀವಿ ಅಂತ. ಗೈಸ್, ಊಟ ನಾನು ಪಿ ಜಿ ಅನ್ನ ಆ್ಯಂಡ್ ಸಾಂಬಾರ್ ವಿತ್ ಹಪ್ಪಳ ಕೊಟ್ಟವ್ರಿ. ಚೆನ್ನಾಗಿದೆ, ಅನ್ನ ಸಾಂಬಾರ್ ಹಪ್ಪಳ, ಇಷ್ಟೇ ಊಟ. ಆವಾಗಲೇ ಪೊಂಗಲ್ಲ ಅಂತೆಲ್ಲ ಕನ್ಫ್ಯೂಷನ್ ಇತ್ತು. ಆಂಟಿ ಹತ್ರ ಕೇಳ್ತೀನಿ ಏನದು. ಆಂಟಿ, ಆವಾಗೇ ಮಾರ್ನಿಂಗ್ ಮಾಡಿದ್ರಲ್ಲ ಬ್ರೇಕ್ಫಾಸ್ಟ್ಗೆ, ಅದು ಪೊಂಗಲ್ಲ ಬಿಸಿಬೇಳೆ ಬಾತಾ? ಪೊಂಗಲ್ ಅದು. ಓಕೆ ಓಕೆ ಆಂಟಿ, ನಾನು ಒಂದೇ ತೊಗೊಂಡಿದ್ದೆ, ಇನ್ನೊಂದು ತೊಗೊಳ್ಳ ಹಪ್ಪಳ? ಥ್ಯಾಂಕ್ ಯು. ನಾನು ಇನ್ನೊಂದು ಹಪ್ಪಳನ ಇಸ್ಕೊಂಡು ತಿನ್ನೋಕೆ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ, ನನಗೆ ಈ ಥರ ವೈಟ್ ಹಪ್ಪಳ ತುಂಬ ಇಷ್ಟ, ಖಾರ ಇರಲ್ಲ ಇದು.
ಇವಾಗ ನಾನು ಕೆಲಸ ಕೂರ್ಬೇಕು. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಹಲೋ ಗೈಸ್, ಮಾರ್ನಿಂಗ್ 7 ಲಾಗಿನ್ ಆಗಿ ಇವಾಗ ಲಾಗ್ ಆಫ್ ಆದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ವಾವ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸನ್ಸೆಟ್. ನಮ್ಮೂರಲ್ಲಿ ನಾವು ಬೀಚ್ ಸೈಡ್ ಸನ್ಸೆಟ್ ನೋಡ್ತೀವಿ, ಇಲ್ಲಿ ಬಿಲ್ಡಿಂಗ್ ಹತ್ರ ಸನ್ಸೆಟ್. ಕ್ಯೂಟ್. ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಇವಾಗ. ಗೈಸ್, ನಾನು ಟೆಂಪಲ್ಗೆ ಹೋಗಿ ಇವಾಗ ಊಟ ಮಾಡೋಣ ಅಂತ ಬಂದೆ. ವೆಜ್ ಪಲಾವ್ ಮಾಡಿದ್ದಾರೆ. ನನಗೆ ಇದರಲ್ಲಿ ಇಷ್ಟ ಆಗೋದೇನೆಂದರೆ ಅವ್ರು ಕಾರ್ನ್ ಹಾಕ್ತಾರೆ, ಅದೊಂದು ಖುಷಿ ಆಗುತ್ತೆ ತಿನ್ನೋಕ್ಕೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಮಜ್ಜಿಗೆ. ನೋಡಿ ನಾನು ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಈ ಥರ ಪ್ರೆಸ್ ಇರುತ್ತೆ ಗೊತ್ತಾ, ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಲಾಕ್ ಬೀಳಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ. ಆ ಕೀನ ತೊಗೊಂಡು ಬಂದು ಲಾಕ್ ಮಾಡೋಣ ಅಂತ ಅನಿಸ್ತು. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಲಾಕ್ ಬಿಡ್ತಿಲ್ಲ. ಓಕೆ, ಲಾಕ್ ಆಗಲ್ಲಲ್ಲ, ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೀನ ಒಳಗಡೆ ಇಟ್ಟು ಆಮೇಲೆ ಮತ್ತೆ ಬರ್ತಾ ನಾನು ಏನು ಮಾಡಬೇಕು, ಸ್ಲೋ ಆಗಿ ಪ್ರೆಸ್ ಮಾಡಬೇಕಿತ್ತು ತಾನೇ. ಇದನ್ನು ಜೋರಾಗಿ ಪ್ರೆಸ್ ಮಾಡಿಬಿಟ್ಟಿದ್ದೀನಿ, ಓಪನ್ ಆಗ್ತಾ ಇಲ್ಲ, ಲಾಕ್ ಆಗಿಬಿಟ್ಟಿದೆ ನಮ್ಮ ರೂಮು. ಸೊ ಇವಾಗ ಪ್ರಾಬ್ಲಮ್ ಇಲ್ಲ, ಸ್ಟೇ ಮಾಡೋಣ ಅಂತ ನನ್ನ ಕಸಿನ್ ರೂಮ್ ಇದೆ, ಅವಳ ರೂಮ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಪ್ಪ ಅಂದರೆ ನನ್ನ ರೂಮ್ ಮೇಟ್ ಇದ್ದಾರೆ, ಅವರು ಇವತ್ತು ಬಂದರೂ ಬರ್ಬೋದಂತೆ, ನಾನು ನಾಳೆ ಬರ್ಬೋದು. ಅವ್ರು ಬಂದಮೇಲೆ ಕೀ ಸಿಗುತ್ತೆ, ಆಮೇಲೆ ನಾನು ನನ್ನ ರೂಮ್ಗೆ ಹೋಗ್ಬೋದು. ಅಲ್ಲಿ ತನಕ ಕಸಿನ್ ರೂಮ್. ಸೊ ಈ ಒಂದು ವ್ಲಾಗಲ್ಲಿ ನಾನು ಏನಪ್ಪ ಪಾಠ ಕಲಿತೆ ಅಂದರೆ, ನೋಡಿ ಇವಾಗ ಕೆಲವೊಂದು ಸಲ ಪ್ರಾಬ್ಲಮ್ ನಮ್ಮನ್ನೇ ಹುಡ್ಕೊಂಡು ಬಂದುಬಿಡುತ್ತೋ, ಇಲ್ಲ ನಮ್ಮ ಟೈಮ್ ಸರಿ ಇರಲ್ವೋ ಏನಂತ ಗೊತ್ತಿಲ್ಲ. ನಾನು ಇವಾಗ ನನ್ನ ರೂಮಲ್ಲಿ ಇರಬೇಕಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಹೋಗ್ಬಿಟ್ಟು ಮಲ್ಕೊತಿದ್ದೆ ಅಷ್ಟೇ. ಬಟ್ ನನ್ನ ಫೋನ್ ಚಾರ್ಜರ್ ಎಲ್ಲ ಅಲ್ಲೇ ಇದೆ ಅಲ್ವಾ, ಸೊ ಇವಾಗ ನಾನು ಜಾಸ್ತಿ ಫೋನು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಸ್ವಲ್ಪ ಪೇಷನ್ಸ್ ಇರಬೇಕು, ಸ್ವಲ್ಪ ಗಡ್ಬಿಡಿ ಜಾಸ್ತಿ ಮಾಡ್ಕೋಬಾರ್ದು ಅನ್ನೋದೊಂದು ಕಲಿತೆ ನಾನು ಈ ವ್ಲಾಗ್ ಥ್ರೂ. ನಮ್ಮ ರೂಮ್ಮೇಟ್ ಬಂದರೆ ಕೀ ಸಿಗುತ್ತೆ, ಅವ್ರು ಬಂದಿಲ್ಲ ಅಂದರೆ ನಾಳೆ ನೈಟ್ ಬಂದರೆ ಫೋನು ಗೊತ್ತಿಲ್ಲ. ಬಾಯ್, ಗುಡ್ ನೈಟ್, ಹ್ಯಾವ್ ಅ ನೈಸ್ ಡೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನ್ನ ವೀಡಿಯೋಸ್ ನೋಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ, ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.